ಸೂರ್ಯ ತನ್ನ ಪಥವನ್ನು ಬದಲಿಸುವ ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ. ಕೆಲವು ಭಾಗಗಳಲ್ಲಿ ಇದನ್ನ ಪೊಂಗಲ್ ಅಂತ ಕೂಡ ಕರೆಸಿದ್ರೆ, ನಮ್ಮಲ್ಲಿ ಮಕರ ಸಂಕ್ರಾಂತಿ ಹಬ್ಬವಾಗಿ ಆಚರಿಸ್ತಾರೆ. ಈ ಬಾರಿ ವಿದ್ಯಾಕಾಶಿ ಧಾರವಾಡದಲ್ಲಿ ಮಹಿಳೆಯರು ಸಂಕ್ರಾಂತಿ ಹಬ್ಬವನ್ನ ವಿಭಿನ್ನವಾಗಿ ಆಚರಣೆ ಮಾಡಿದ್ದಾರೆ. ಇದರ ಒಂದು ಝಲಕ್ ಇಲ್ಲಿದೆ ನೋಡಿ. ಸಿಗಂದೂರು ಚೌಡಮ್ಮ ದೇವಿ ಜಾತ್ರಾ ಸಂಭ್ರಮ. ಮಲೆನಾಡು ಅಧಿದೇವತೆ ಎಂದೇ ಗುರುತಿಸಿಕೊಂಡಿರುವ ಶ್ರೀ ಸಿಗಂದೂರು ಚೌಡಮ್ಮ ದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಅದ್ಧೂರಿ ಚಾಲನೆ ದೊರಕಿದೆ. ಪ್ರತಿ ವರ್ಷ ಸಂಕ್ರಮಣದಂದು ಜರುಗುವ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದು ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಜಾತ್ರೆಯ ಅಂಗವಾಗಿ ಚೌಡಮ್ಮ ದೇವಿಯ ಮೂಲ ತಡವಾದ ಹಿನ್ನೀರು ಪ್ರದೇಶದ ಸೀಗೆ ಕಣಿವೆಯಲ್ಲಿ ವಿವಿಧ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಸುಮಾರು 40 ವರ್ಷಗಳ ಹಿಂದಿಂದಲೂ ಸಹ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು. ಯಾವಾಗಿಂದ ನಾವು ಭಕ್ತಾದಿಗಳಾಗಿ ಸಾಂಪ್ರದಾಯಿಕವಾಗಿ ಇವತ್ತು ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ಆ ತಾಯಿ ಈ ನಾಡಿನ ಎಲ್ಲ ಜನತೆಗಳಿಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇವತ್ತು ತಾಯಿಯಲ್ಲಿ ಕೇಳ್ಕೊಳ್ತಾ, ಮುಂದೆ ಈ ಕೊರೋನಾ ಅಂತ ದುಷ್ಟಶಕ್ತಿಗಳು ಯಾವುದೂ ಬರಬಾರ್ದು ದೇಶಕ್ಕೆ, ಒಳ್ಳೆ ರೀತಿಯಲ್ಲಿ ತಾಯಿ ಎಲ್ಲರನ್ನೂ ನಡೆಸ್ಕೊಂಡು ಹೋಗಲಿ. ಸಂಭ್ರಮದಿಂದ ಜರುಗಿದ ಮೈಲಾರಲಿಂಗೇಶ್ವರ ಜಾತ್ರೆ. ಮಕರ ಸಂಕ್ರಾಂತಿಯಂದು ನಡೆಯುವ ಮೈಲಾರಲಿಂಗೇಶ್ವರನ ಜಾತ್ರೆ ಅದ್ಧೂರಿಯಾಗಿ ನಡೆದಿದೆ. ಸಂಪ್ರದಾಯದಂತೆ ದೇಗುಲಕ್ಕೆ ನೆರೆಯ ಹಳಗೇರ, ಹೊಸಳ್ಳಿ ಗ್ರಾಮಗಳಿಂದ ಭಕ್ತರ ತಂಡ ಆಗಮಿಸಿ ಮೈಲಾಪುರದ ಭಕ್ತರ ಜೊತೆ ಸೇರಿ ದೇವರ ಮೂರ್ತಿ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮೂಲಕ ಹೊನ್ನಕೆರೆಗೆ ಗಂಗಾ ಸ್ನಾನಕ್ಕೆ ತೆರಳಿದ್ರು. ಈ ವೇಳೆ ಭಕ್ತರು ಭಂಡಾರ, ಹಣ ಹಾಗೂ ಬೆಳೆದ ಬೆಳೆಯನ್ನ ದೇವರಿಗೆ ಅರ್ಪಿಸಿದ್ರು. ಇನ್ನು ಪ್ರಾಣಿ ಬಲಿ ನಿಷೇಧ ಇರೋದ್ರಿಂದ ಪಲ್ಲಕ್ಕಿ ಮೇಲೆ ಜಿಲ್ಲಾಡಳಿತ ಕುರಿ ಎಸೆಯುವುದನ್ನ ನಿರ್ಬಂಧಿಸಿತ್ತು. ಗುಮ್ಮಟನಗರಿಯಲ್ಲಿ ಜಾನುವಾರು ಜಾತ್ರಾ ಸಂಭ್ರಮ. ಗುಮ್ಮಟನಗರಿ ವಿಜಯಪುರದಲ್ಲಿ ಐತಿಹಾಸಿಕ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ಜಾತ್ರೆಯ ಅಂಗವಾಗಿ ನಗರದ ತೊರವಿ ಬಳಿ 30 ಎಕರೆ ವಿಶಾಲ ಪ್ರದೇಶದಲ್ಲಿ ಜಾನುವಾರು ಜಾತ್ರೆ ಆಯೋಜನೆ ಮಾಡಲಾಗಿತ್ತು. ಜಾನುವಾರು ಜಾತ್ರೆಯಲ್ಲಿ ಹೊರ ರಾಜ್ಯದವರು ಭಾಗಿಯಾಗಿದ್ದು ಖರೀದಿ ಭರಾಟೆ ಜೋರಾಗಿದೆ. ಇನ್ನು ಅತ್ಯುತ್ತಮ ಜಾನುವಾರುಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಕ್ರಮವಾಗಿ 10 ಗ್ರಾಂ, 5 ಗ್ರಾಂ, 2.5 ಗ್ರಾಂ ಚಿನ್ನವನ್ನ ಬಹುಮಾನ ನೀಡುವುದು ವಿಶೇಷವಾಗಿದೆ. ಈ ಜಾತ್ರೆ ಸುಮಾರು 40 ವರ್ಷಗಳಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಿಜಯಪುರ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಸುಮಾರು 15ರಿಂದ 20 ಸಾವಿರ ಜಾನುವಾರು ಸೇರಿದ್ದಾವೆ. ಇದರಲ್ಲಿ ವಿವಿಧ ಜಾನುವಾರು ತಳಿ ಅಂದರೆ ಹಾಲಲ್ಲಿ, 2ಅಲ್ಲಿ, 4ಅಲ್ಲಿ, 6ಅಲ್ಲಿ, ಜೋಡೆತ್ತು, ಕಿಲಾರಿ ಮಾಸು ಎತ್ತು, ಆಕಳು ಮಣಕು, ಈ ರೀತಿ ಒಂದು ವಿವಿಧ ತಳಿಯ ಜಾನುವಾರುಗಳು ಈ ಜಾತ್ರೆಯಲ್ಲಿ ಸೇರಿದಿವೆ. ಜಾನಪದ ಸಂಶೋಧನಾ ಕೇಂದ್ರದಲ್ಲಿ ಸಂಕ್ರಾಂತಿ ಸಂಭ್ರಮ. ಇನ್ನು ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರ ಸಂಕ್ರಾಂತಿ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದೆ. ನಗರದ ಸಾಧನಾ ಕೆರೆಯ ಗಾರ್ಡ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಾನಪದ ಕೇಂದ್ರ ಮಹಿಳೆಯರು ಸಾಂಸ್ಕೃತಿಕ ಉಡುಗೆಯಲ್ಲಿ ಕಂಗೊಳಿಸಿದ್ದಾರೆ. ಇನ್ನು ಮನೆಯಿಂದಲೇ ಜೋಳದ ರೊಟ್ಟಿ, ಬೆಣ್ಣೆ, ತುಪ್ಪ, ಸಜ್ಜೆ ರೊಟ್ಟಿ, ಬಗೆ ಬಗೆಯ ಕಾಳುಗಳನ್ನ ತಯಾರಿಸಿ ತಂದು ಹಂಚಿ ಸಂಭ್ರಮಿಸಿದ್ರು. ಕಡ್ಲಿ ಬೇಳೆ ಮತ್ತು ಗೋಧಿಯಿಂದ ಕೂಡಿದ ಮಾದ್ಲಿ, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ವಿವಿಧವಾದ ತರಕಾರಿಗಳನ್ನು ಮಾಡಿರ್ತೀವಿ. ಈಗ ಎಲ್ಲ ಹಸಿ ತರಕಾರಿಗಳು ಭಾಳ ಚಲೋ ಸಿಗ್ತಾವೆ. ಕಡ್ಲಿಕಾಳು ಹಾಕಿ ಬದ್ನಿಕಾಯಿ ಬರ್ತಾ, ಮಡಿಕೆ ಕಾಳು ಪಲ್ಯ, ಅವ್ರಿಕಾಳು ಪಲ್ಯ, ಪುಂಡಿ ಪಲ್ಯ ಇವನ್ನೆಲ್ಲ ತಂದು ಹೊಳಿಗಂಗೋನ್ ಪೂಜೆ ಮಾಡಿ ಎಡಿ ಮಾಡಿ ಎಲ್ಲ ಸ್ನೇಹಿತರು ಕೂಡಿ ಆರಾಮ್ಸೆ ಊಟ ಮಾಡಿ ಎಳ್ಳು ಬೀರಿ ನಮ್ಮನೆಗೆ ಹೋಗ್ತೀವಿ. ಒಟ್ಟಾರೆ ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಮಕರ ಸಂಕ್ರಾಂತಿಯಂದು ಹಲವಾರು ಕಡೆಗಳಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ವಿಜೃಂಭಣೆಯಿಂದ ಜರುಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.